ಎಲ್ಲಿದ್ದಾಳ ಸಕ್ಕು? ಸಕ್ಕು ಕರೆದ್ರಾ? ಇವಳೇನ ಸಕ್ಕು? ನೀನು ನನಗೆ ಮೊದ್ಲೇ ಯಾಕೆ ಹೇಳಿಲ್ಲ ಅಮ್ಮ? ಇವಳಿಗೆ ಗತಿ ಕಾಣಿಸ್ದೆ ನಾನು ನಿದ್ದೆ ಮಾಡಲ್ಲ. ಇರೇ, ಇವತ್ ನಿನ್ನ ಕೃಷ್ಣಾ ನದಿಲ್ ಮುಳುಗಿಸ್ಬಿಡ್ತೀನಿ. ನಿನ್ ಕತೆ ಮುಗೀತು. ಇವತ್ ನನ್ನಿಂದ ನೀನ್ ತಪ್ಪಿಸ್ಕೊಳಕ್ ಆಗಲ್ಲ. ಅಯ್ಯಯ್ಯೋ ಗಂಗಾ ಅಕ್ಕ, ಅವರಿಬ್ರು ನೀರಲ್ಲಿ ಮುಳುಗೋಗ್ತಿದಾರೆ, ಕಾಪಾಡೋಣ ಬನ್ನಿ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹತ್ರ ಹೋದ್ರೆ ಅವ್ರು ನಿಮ್ಮನ್ನ ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ಪ್ರಪಂಚದಲ್ಲಿ ಎಲ್ಲರೂ ನಿಮ್ ಹಾಗೆ ಒಳ್ಳೆ ಮನ್ಸವ್ರು ಇರ್ತಾರೆ ಅನ್ಕೋಬೇಡಿ. ಬನ್ನಿ ಬನ್ನಿ. ನೋಡ್ದ್ಯಾ, ನಿನ್ನ ಪೂಜೆ ಕೂಡ ಮುಗೀತು ದಿಗು. ಆದ್ರೆ ಇಲ್ಲಿ ಬಾಬಾ ಅವರ ಪಾದುಕೆಗಳು ಪೂಜೆಗೋಸ್ಕರ ಕಾಯ್ತಾ ಇದ್ದಾವೆ. ಯಾಕೆ ಹೇಳು? ಕೃಷ್ಣಾ ನದಿಗೆ ಹೋಗಿರೋ ನಿನ್ ಹೆಂಡತಿ ಇನ್ನೂ ಬಂದಿಲ್ಲ. ಒಂದು ಬಿಂದಿಗೆ ನೀರ್ ತರೋದಿಕ್ಕೆ ಇಷ್ಟು ತಡನಾ? ನೋಡ್ತಿದ್ದೀನಿ. ದಿನಾ ಏನಾದ್ರೂ ಒಂದು ರಾಧಾಂತ ಮಾಡದೇ ಇದ್ರೆ ಇವಳಿಗೆ ನಿದ್ದೆ ಬರಲ್ಲ. ನಿನ್ನೆ ಮಧ್ಯರಾತ್ರಿ ಅಡಿಗೆ ಮನೆಗೆ ಹೋಗಿದ್ಲು. ಯಾಕೆ ಅಂತ ಕೇಳಿದ್ರೆ ಉತ್ತರ ಹೇಳಲ್ಲ. ಬೆಳಗ್ಗೆ ನದಿ ಹತ್ರ ಹೋಗಿದ್ದಾಳೆ, ಅಲ್ಲೇ ಇದ್ದಾಳೆ. ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಮನೆಗೆ ಹಿಂತಿರುಗ್ ಬಂದಿಲ್ಲ. ಅಮ್ಮ, ನಾನ್ ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಲ್ಲಿ ಬರೋ ಯೋಚನೆ, ಇವತ್ತೇನ್ ಸಮಸ್ಯೆ ಬರುತ್ತೆ, ಮನೇಲಿ ಏನ್ ರಾಧಾಂತ ಆಗುತ್ತೆ ಅಂತ. ಅಂದ್ರೆ ರಾಧಾಂತ ಮಾಡೋದ್ ನಾನಾ? ನಿನ್ ಹೆಂಡತಿ ಏನೂ ತಪ್ಪು ಮಾಡದೆ ಇದ್ರು ನಾನ್ ಬೈತಿದ್ದೀನಾ? ಪೂಜೆ ಸಮಯ ಮೀರ್ ಹೋಯ್ತು. ಇವಳು ಯಾವಾಗ ಬಿಂದಿಗೆಯಲ್ಲಿ ನೀರ್ ತರೋದು, ಯಾವಾಗ ಪೂಜೆ ಮಾಡೋದು ಹೇಳುದಿಗೋ? ಏನು ಸರಿಯಾಗಿ ನಡೀತಿಲ್ಲ. ಕಾರಣ ಯಾರು? ಮನೆಯಲ್ಲಿ ನೀವೆಲ್ರೂ ಶಿಸ್ತಿಲ್ದೆ ಹೀಗೆ ಇರ್ಬೇಕು ಅನ್ಕೊಂಡ್ರೆ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಹೇಳೋದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಹೇಳ್ದೆ. ಮನೆ ಜವಾಬ್ದಾರಿನ ನಿನ್ ಕೈ ತಗೋ. ಆಸ್ತಿ ಪಾಲ್ ಮಾಡೋದಕ್ ನಾನ್ ಸಿದ್ಧ. ನಾನ್ ಎಲ್ಲಿಗಾದ್ರೂ ಹೊರಟೋಗ್ತೀನಿ. ಅಯ್ಯೋ ಅಮ್ಮ, ದಯವಿಟ್ಟು ನೀನ್ ಹಾಗೆ ಮಾತಾಡ್ಬೇಡ. ನಾನೀಗ ಸಕ್ಕು ಬಗ್ಗೆನೆ ಮಾತಾಡಿದ್ದು. ಮಾತು ಬದಲಾಯಿಸಿದ್ರೆ ಕಂಡು ಹಿಡಿಯಲ್ಲ ಅನ್ಕೋಬೇಡ ದಿಗೋ. ನಾನ್ ನಿನ್ನ ತಾಯಿ. ನಿನ್ನ ಮನ್ಸಲ್ಲಿರೋ ಅಣು ಅಣುನು ನನಗ್ ಗೊತ್ತಾಗುತ್ತೆ. ಸಕ್ಕು ನಿನ್ನ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟಿದ್ದಾಳೆ. ಈಗ್ಲಾದ್ರೂ ಎಚ್ಚೆತ್ಕೋ. ಅವಳು ಮಾಯಲ್ಲಿ ನೀನ್ ಬಿದ್ರೆ ಅವಳು ನಿನ್ನ ಸರ್ವನಾಶ ಮಾಡ್ಬಿಡ್ತಾಳೆ. ನೀನ್ ಹೊರಡು. ತಂದೆ ತಾಯಿ ಮಾತ್ ಕೇಳು. ಶ್ರೀರಾಮಚಂದ್ರನ್ ಹಾಗೆ ನನ್ನ ಮುಂದೆ ನಿಂತ್ಕೊಂಡು ನನ್ ಕೋಪ ಜಾಸ್ತಿ ಮಾಡ್ಬೇಡ. ಆ ನೀರನ್ನ ತುಳಸಿ ಕಟ್ಟೆಗೆ ಹಾಕು. ಅಮ್ಮ, ದಯವಿಟ್ಟು ನೀನ್ ನನ್ನನ್ನ ಅಪಾರ್ಥ ಮಾಡ್ಕೋಬೇಡ. ನೀನು ನೋಡ್ತಿದ್ಯಾ ಅಲ್ವಾ, ನೀನ್ ಕಷ್ಟ ಪಡಬಾರ್ದು ಅಂತ, ನೀನ್ ಬೇಜಾರ್ ಮಾಡ್ಕೋಬಾರ್ದು ಅಂತ ನಾನು ಸಕ್ಕುನೇ ಬೈತಾ ಇದ್ದೀನಿ. ನೀನ್ ನೋಡಿದ್ರೆ ನಾನು ಸಕ್ಕು ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊತಿದ್ಯಾ? ನನಗೆ ಗೊತ್ತು ಅಮ್ಮ, ನೀನ್ ಸಕ್ಕುನ ಬೈದ್ರು ಹೊಡೆದ್ರು ಅದು ಅವಳು ಒಳ್ಳೇದಕ್ಕೆ ಅಂತ. 1000 ಸಲ ಹೇಳಿದ್ರು ಸಕ್ಕುಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡೋದಕ್ಕಾಗತ್ತೆ ಹೇಳು? ನೀನು ಶಾಂತವಾಗಿರಮ್ಮ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನದಿಗೆ ಹೋಗಿ ಅವಳಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ. ಆಮೇಲೆ ನಾನು ಗಲ್ಲಾಪೆಟ್ಟಿಗೆ ಹತ್ರ ಹೋಗ್ತೀನಿ. ಅವಳಿಗೋಸ್ಕರ ನೀನೇನ್ ಹೋಗೋ ಅವಶ್ಯಕತೆ ಇಲ್ಲ ದಿಗೋ. ಅವಳ ವಿಷಯ ನಾನ್ ನೋಡ್ಕೋತೀನಿ. ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಸಕ್ಕುನ ಸೊಸೆಯಾಗಿ ತಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮಾಡಿದ ತಪ್ಪನ್ನ ನಾನೇ ಸರಿಪಡಿಸ್ಕೋತೀನಿ.
ಸಕ್ಕುನ ಸೊಸೆಯಾಗಿ ಮಾಡ್ಕೋ ಅಂತ ಬಾಬಾ ಅವರೇ ತಾನೇ ಆಜ್ಞೆ ಮಾಡಿದ್ದು. ಮತ್ತೆ ನಮ್ಮ ಮನೆನ ಸರ್ವನಾಶ ಮಾಡೋ ಹುಡುಗಿನ ಬಾಬಾ ಅವ್ರು ಯಾಕೆ ಸೊಸೆಯಾಗಿ ಮಾಡ್ಕೋ ಅಂದ್ರು? ಆದ್ರೂ ಸಕ್ಕು ಅಷ್ಟೊಂದು ಕೆಟ್ಟವಳ ನನ್ಗಾಗ ಅನ್ನಿಸ್ತಿಲ್ವಲ್ಲ. ಅಯ್ಯೋ, ಅರೆ ಏನಾಯ್ತು? ಕೈ ನೋವಾಗ್ತಿದ್ಯಾ? ತಲೆ ಮೇಲೆ ಕೈ ಇಟ್ಕೋತಿದ್ದೀರಾ? ತಲೆ ನೋಯ್ತಿದ್ಯಾ? ತಲೆಗೆ ಏಟಾಗಿದ್ಯಾ? ಹೌದು, ನಾನು ಬಿದ್ದೋದೆ ಅಲ್ವಾ? ಬಿದ್ದೋಗ್ಲಿಲ್ಲ, ಆ ಮಾಣಿಕ್ಯ ತಳ್ಳಿದ್ಲು. ನಾನು ಎಲ್ಲ ನೋಡ್ದೆ. ಅವ್ರೆಂತವ್ರು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನೀವು ಅಮಾಯಕಿ ಅಮ್ಮವ್ರೆ, ಆವಾಗ್ಲೇ ಅವ್ರನ್ನ ಕಾಪಾಡೋಣ ಅಂದ್ರಿ. ಆ ಹುಡುಗಿ ನಿಮ್ಮನ್ನ ತಳ್ಳಿದ್ರು, ಯಾಕೆ ಸುಮ್ನಿದ್ರಿ? ಗಂಗಾ ಅಕ್ಕ, ಬೇಡ, ಆ ವಿಷಯನ್ ಬಿಟ್ಬಿಡಿ. ನೋಡಿ, ನಾನು ಮನೇಲಿ ಯಾರಿಗೂ ಈ ವಿಷಯ ಹೇಳಲ್ಲ. ದಯವಿಟ್ಟು ನೀವು ಕೂಡ ಹೇಳಬೇಡಿ. ನನಗೋಸ್ಕರ ನದಿ ಹತ್ರ ನೀವು ನೋಡಿದ ಘಟನೆ ಮರ್ತ್ಬಿಡಿ. ಗೊತ್ತಾದ್ರೆ ಮನೇಲಿ ದೊಡ್ಡ ದೊಡ್ಡ ಜಗಳಗಳಾಗತ್ತೆ. ನನ್ನಿಂದ ಮನೇಲಿ ಜಗಳ ಆಗೋದು ಬೇಡ. ಹೌದು ಬಿಡಿ, ಅದು ಕೂಡ ನಿಜಾನೇ. ಕಾರಣ ಇಲ್ದೇನೆ ನಿಮ್ಮನ್ನ ಬೈತಿರ್ತಾರೆ. ಈಗ ಈ ವಿಷಯ ಗೊತ್ತಾದ್ರೆ ಬಿಡ್ತಾರಾ? ಬಿಂದಿಗೆ ನನಗೆ ಕೊಡಿ, ನಾನು ತರ್ತೀನಿ. ನಿಮ್ಮ ಭಾರ ಸ್ವಲ್ಪನಾದ್ರೂ ಕಡಿಮೆ ಆಗತ್ತೆ. ಮನೆ ಹತ್ರ ಬಂದ ತಕ್ಷಣ ನಾನು ನಿಮ್ಮ ಕೈ ಕೊಟ್ಬಿಡ್ತೀನಿ. ಕೊಡಿ. ಅಯ್ಯೋ ಬೇಡ ಅಕ್ಕ, ಇದು ನನ್ನ ಕೆಲಸ. ನೀವು ಮಾಡಬಾರ್ದು, ನಾನೇ ಮಾಡಬೇಕು. ಮನೆಯವ್ರು ನೋಡಿದ್ರೆ ನಿಮ್ಗೆ ಯಾಕೆ ಕೊಟ್ಟೆ ಅಂತ ಬೈತಾರೆ. ಬಿಂದಿಗೆನ್ ಮುಟ್ಟಿದ್ದಕ್ಕೆ ನನ್ನ ಜೊತೆ ನಿಮಗೂ ಕೂಡ ಬೈತಾರೆ. ಅಯ್ಯೋ, ಈಗ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಲ್ವಾ? ಪರವಾಗಿಲ್ಲ, ಹೇಗಾದ್ರೂ ಮಾಡಿ ನಾನು ಹೊತ್ಕೊಂಡು ಬರ್ತೀನಿ. ಗಂಗಾ ಅಕ್ಕ, ನಿಮಗೆ ಕೈ ಮುಗಿತೀನಿ. ದಯವಿಟ್ಟು ನದಿ ಹತ್ರ ನಡೆದಿದ್ದನ್ನ ಮನೇಲಿ ಯಾರಿಗೂ ಹೇಳಬೇಡಿ. ಬಂಗಾರದಂತ ಹುಡುಗಿ. ಈ ಹುಡುಗಿ ಬೆಲೆನ ಈ ಮನೇಲಿರೋರು ಯಾರೂ ತಿಳ್ಕೊತಿಲ್ಲ. ಅವ್ರ ದುರಾದೃಷ್ಟ. ಮಾಣಿಕ್ಯ, ಯಾಕಮ್ಮ ನೀನ್ ಅವಳ ಹೋಗಕ್ ಬಿಟ್ಟೆ? ಅವಳು ನನ್ ದಿಗುನ ಕಿತ್ಕೊಂಡಿದ್ದಾಳೆ. ಅವಳು ನನ್ನ ಮತ್ತೆ ದಿಗು ಮಧ್ಯೆ ಅಡ್ಗೋಡೆ ಆಗಿ ನಿಂತ್ಕೊಂಡಿದ್ದಾಳೆ. ಅವಳನ್ನ ನದಿಗ್ ತಳ್ಬಿಡೋಣ ಅನ್ಕೊಂಡಿದ್ದೆ. ನದಿಲ್ ಕೊಚ್ಕೊಂಡ್ ಹೋಗಿರೋಳು. ನೋಡಿ ಹೇಗ್ ಮಾತಾಡ್ತಿದ್ದಾಳೆ. ಮಾಣಿಕ್ಯ, ಆವೇಶ ಪಡ್ಬೇಡ, ಸಮಾಧಾನ ಮಾಡ್ಕೊ. ನಿಮ್ಮಮ್ಮ ಹೇಳಿದ ಮಾತು ಕೇಳು. ದಿಗಂಬರ ರಾವ್ ಸಕ್ಕು ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ಆ ದಿಗುಗಿಂತ ಒಳ್ಳೆ ವರನ್ನ ಹುಡುಕಿ ತಂದು ನಿಂಗೆ ಮದ್ವೆ ಮಾಡ್ತೀನಿ. ಬೇಡ, ನನಗೆ ದಿಗುನೇ ಬೇಕು.